ಓಕೆ ಗೈಸ್, ನಮಸ್ತೆ ಗೆಳೆಯಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ನಾನಿವತ್ತು ಫೀನಿಕ್ಸ್ ಮಾಲಿಗೆ ಬಂದಿದ್ದೆ. ಫೀನಿಕ್ಸ್ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿ ಆಂಡ್ರಿಯಾಸ್ ಬ್ರಾಸರೀಸ್ ಅಂತ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಸುಮಾರು ನೋಡೋ ಟೈಮಲ್ಲಿ ಇದೊಂಥರ ವೈರಲ್ ಇದ್ದಂಗೆ ಇತ್ತಿದ್ದು ರೆಸ್ಟೋರೆಂಟು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಶಸ್ ಕಂಟ್ರೀಸಿಂದ ನಿಮಗೆ ಇಲ್ಲಿ ಸಿಗುತ್ತೆ ಅಂತ. ಸೊ ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ, ಒಂದ್ಸಲಿ ಬನ್ನಿ ಅಂತೆ. ಫಸ್ಟು ಜಾಪ್ನೀಸಿಂದು ಫುಡ್ ಆರ್ಡರ್ ಮಾಡಿದ್ದೆ, ಸೂಶಿ ಕ್ರಂಚಿ ಅವಕಾಡೋ ಅಂತ. ಬೇಸಿಕಲಿ ಸೂಶಿ ಇರುತ್ತೆ, ಅವಕಾಡೋ ಇರುತ್ತೆ. ಇದು ಫಸ್ಟ್ ಟ್ರೈ ಮಾಡಿದೆ. ಆ್ಯಸ್ ಎ ಇಂಡಿಯನ್ ಟ್ರೈ ಮಾಡ್ತಾ ಅಷ್ಟು ಅಂತ ಭಾಳ ಚೆನ್ನಾಗಿರಲಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿತ್ತು. ಒಂದ್ಸಲಿ ಟ್ರೈ ಮಾಡೋಕ್ಕೆ ಭಾಳ ಚೆನ್ನಾಗತ್ತೆ. ಅದರ ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಏಷ್ಯನ್ ಚಿಲ್ಲಿ ಬುರಾಟ ಅಂತ. ಇದು ಟ್ರೈ ಮಾಡಿ ಅಂತೆ. ಒಂಥರ ಕ್ರೀಮಿ ಆ್ಯಂಡ್ ಸ್ಪೈಸಿ ಇತ್ತು. ಆದರೆ ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ವೈಲ್ಡ್ ಮಶ್ರೂಮ್ ರಿಸೋಟೋ ಅಂತ. ದಿಸ್ ಈಸ್ ಒನ್ ಈಸ್ ಇಟಾಲಿಯನ್ ಡಿಶ್ ಇದು. ಸೊ ಇಟಾಲಿಯನ್ ಡಿಶ್ ಟ್ರೈ ಮಾಡಬೇಕಂತ ಇತ್ತು, ಒಂದು ಟ್ರೈ ಮಾಡಿದೆ. ಇಟ್ ವಾಸ್ ಗುಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಫ್ರೆಶ್ಲಿ ಸ್ಟೀಮ್ ಬಾವ್ಸ್ ಅಂತ. ಇದು ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ನಾಚೋಸ್ ಆ್ಯಂಡ್ ಒಳಗಡೆ ಫ್ರೆಶ್ ಮೀಟ್ ಆ್ಯಂಡ್ ಟಾಕೋ ಇದ್ದಂಗಿತ್ತು. ಬೇಸಿಕಲಿ ಟಾಕೋಸ್ ಹೆಂಗಿರುತ್ತೆ ಆ ಥರ ಇತ್ತು. ಆಮೇಲೆ ಮೇಯೋ ಸಾಸ್ ಎಲ್ಲ ಹಾಕಿ ಸ್ಪೈಸಿ ಇತ್ತು. ಅದ್ರ ಜೊತೆ ನಿಮಗೆ ಸೈಡ್ ಸಾಸ್ ಕೊಡ್ತಾನೆ, ಸ್ವೀಟ್ ಮತ್ತು ಚಿಲ್ಲಿ ಇರೋದು ಸಾಸ್ ಕೊಡ್ತಾನೆ, ಅದು ಚೆನ್ನಾಗಿತ್ತು. ಅದ್ರ ಜೊತೆ ಹಾಕಿ ತಿಂದರೆ ಭಾಳ ಚೆನ್ನಾಗುತ್ತೆ. ಆಮೇಲೆ ಅದ್ರ ನೆಕ್ಸ್ಟ್ ನೋಚಿ ಪಮೋದೋರಾ ಅಂತ. ಇದು ಬೇಸಿಕಲಿ ಟೊಮೆಟೊ ಮತ್ತು ಬ್ರೆಡ್, ಅದರಿಂದ ಇದು ರಸ್ಕಿನ್ ಬ್ರೆಡ್ಡಿಂದ ಅದು ಯೂಸ್ ಮಾಡಿ ಆಮೇಲೆ ಟೊಮೆಟೊ ಹಾಕಿ ಆಮೇಲೆ ಸ್ವಲ್ಪ ರೈಸ್ ಎಲ್ಲ ಇತ್ತು ಅದರಲ್ಲಿ, ಚೆನ್ನಾಗಿತ್ತು. ಆಮೇಲೆ ಅದರ ನೆಕ್ಸ್ಟು ಲ್ಯಾಂಬಾರ್ಗ್ ಅಂತ. ಇದು ಲ್ಯಾಂಬಾರ್ಗ್ ಬೇಸಿಕಲಿ ಮಟನ್, ಅದರಿಂದ ಟ್ರೈ ಮಾಡಿದ್ದು. ಅದ್ರ ಜೊತೆ ರೈಸ್ ಎಲ್ಲ ಇದಿರುತ್ತೆ. ಇದು ಚೆನ್ನಾಗಿದೆ. ಏನಂತ ಹೇಳಿದ್ರೆ ಇವರು ತುಂಬ ಸ್ಪೈಸಿ ಇಲ್ಲ. ಡಿಫ್ರೆಂಟ್ ಕಂಟ್ರೀಸ್ ಯೂಶಲಿ ಸ್ಪೈಸಿ ಇರಲ್ಲ. ಆಮೇಲೆ ಆನಂತರ ಏಷ್ಯನ್ ಕಿಮ್ಚಿ ಫ್ರೈಡ್ ರೈಸ್, ಬೇಸಿಕಲಿ ಕೊರಿಯನ್ ಡಿಶ್ ಇದು. ಕೊರಿಯನ್ ಡಿಶ್ಶಿಂದು ಟ್ರೈ ಮಾಡಿದ್ದು. ಅದ್ರ ಜೊತೆ ಒಂದು ಸಾಸ್ ಕೊಡ್ತಾನೆ, ಅದ್ರ ಜೊತೆ ಹಾಕಿ ತಿಂದರೆ ಮಾತ್ರ ಒಂದು ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ಮತ್ತು ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಕ್ರಿಮೆನೋ ಅಂತ. ಇದು ನಾನು ನೋಡ್ದಂಗೆ ಇದು ಕ್ರೀಮು, ವಿಪ್ಡ್ ಕ್ರೀಮ್ ಆ್ಯಂಡ್ ಬಿಸ್ಕೆಟ್ಸ್, ಕಾಫಿ, ಅದರಿಂದ ಫಸ್ಟು ನಿಮಗೆ ಬಿಸ್ಕೆಟ್ಸ್ ಅಲ್ಲೇ ಮಾಡಿಕೊಡ್ತಾರೆ. ಬಿಸ್ಕೆಟ್ ಇರುತ್ತೆ ಆ್ಯಂಡ್ ಆನಂತರ ಕಾಫಿ ಡಿಕಾಕ್ಷನ್ ಹಾಕ್ತಾರೆ, ಆಮೇಲೆ ವಿಪ್ಡ್ ಕ್ರೀಮ್ ಹಾಕ್ತಾರೆ, ಆಮೇಲೆ ಸ್ವಲ್ಪ ಕಾಫಿ ಪೌಡರ್ ಹಾಕ್ತಾರೆ. ದೋಸ್ ಆರ್ ಕಾಫಿ ಲವರ್ಸ್, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮಾತ್ರ ಒಬ್ಬರಿಗೆ ಇದು ಫುಲ್ ತಿನ್ನೋಕ್ಕಾಗಲ್ಲ. ಅಪ್ ಟು 3 to 4 ಬೈಟ್ಸ್ ತಿನ್ಬೋದು. ಇಬ್ಬರು ಡಿವೈಡ್ ಮಾಡಿ ತಿಂದರೆ ಕಷ್ಟಪಟ್ಟು ತಿನ್ಬೋದು. ಬಟ್ ಏನಂತ ಹೇಳಿದ್ರೆ ಕಾಫಿ ಯಾರಿಗೆ ಇಷ್ಟ ಇರಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಟೇಸ್ಟ್ ಚೆನ್ನಾಗಿದೆ. ನನ್ನ ಫೈನಲ್ ರಿವ್ಯೂ ಅಂತ ಹೇಳಿದ್ರೆ ಇದೊಂದು ಡಿಶ್ ಟ್ರೈ ಮಾಡಿ ಅಂತೆ. ಆನಂತರ ಬೇರೆ ದೇಶದ್ದು ಟ್ರೈ ಮಾಡಿ, ಒಂದ್ಸಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೇಗಿದೆ ಅಂತ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.